ಸ್ವಾಮೀಜಿಯವರ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯ ರಾಷ್ಟ್ರಧರ್ಮ. ಇಲ್ಲಿವರೆಗೂ ನಾವು ಬೇರೆ ಬೇರೆ ಆಯಾಮಗಳನ್ನು, ಅದರ ಬೇರೆ ಬೇರೆ ಪೂರಕ ವಿಷಯಗಳನ್ನು ನೋಡ್ಕೊತ ಬಂದೀವಿ. ಈಗ ಮೂಲ ವಿಷಯ ರಾಷ್ಟ್ರಧರ್ಮಕ್ಕೆ ಬರತ್ತೆ. ಶ್ರೀಗಳು ಪ್ರವಚನ ಮಾಡಿದಂಥದ್ದನ್ನು DTP ಮಾಡಿ ಇದನ್ನು ಲೇಖನ ಸ್ವರೂಪದೊಳಗೆ ಟ್ರಸ್ಟಿಗಳು ತೊಗೊಂಬಂದಾರ. ರಾಷ್ಟ್ರಧರ್ಮ ಇದರ ಔಚಿತ್ಯ ಏನು, ಇದು ಇವತ್ತಿಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಕುರಿತು ಶ್ರೀಗಳು ಬಹಳ ಹಿಂದೆ ಹೇಳಿದ್ದಿದೆ. ಇಲ್ಲಿ ಭಾರತ ರಾಷ್ಟ್ರ ಅದು ಧರ್ಮ ಪ್ರಧಾನ ರಾಷ್ಟ್ರ ಅಂತೇಳಿ ಎಲ್ಲರೂ ಒಪ್ಪಾರ ವಿದ್ವಾಂಸರು. ಧರ್ಮ ಪ್ರಧಾನ ರಾಷ್ಟ್ರ ಇದರೊಳಗೆ ಬೇರೆ ಬೇರೆ ರೀತಿಯ ಧರ್ಮಗಳನ್ನು ಶ್ರೀಗಳು ಗುರುತಿಸಿದರು. ವ್ಯಕ್ತಿ ಧರ್ಮ, ಧರ್ಮ, ರಾಜಧರ್ಮ, ಕುಟುಂಬ ಧರ್ಮ, ಸಮಾಜ ಧರ್ಮ, ರಾಷ್ಟ್ರ ಧರ್ಮ ಅಂತೇಳಿ. ಅಂದ್ರೆ ಶ್ರೀಗಳ ಉದ್ದೇಶ ಏನಿತ್ತಂದ್ರೆ ನಮ್ಮ ಎಲ್ಲ ಧರ್ಮಗಳು, ಮತ ಪಂಥಗಳೇನದಾವ ಅವುಗಳನ್ನು ಆಚರಣೆ ಮಾಡ್ತಾ ಅವುಗಳಿಗೆ ಯಾವುದೇ ಚ್ಯುತಿ ಬರದಂತೆ, ಅವುಗಳಿಗೆ ಯಾವುದೇ ಕುಂಠಿತ ಭಾವನೆ ಬರದಂತೆ ಸ್ವತಂತ್ರವಾಗಿ ನಮ್ಮ ಧರ್ಮಗಳನ್ನು ಆಚರಣೆ ಮಾಡ್ತಾ ನಾವೆಲ್ಲರೂ ಎಲ್ಲಾದರೂ ಒಂದು ಅಳಿಲು ಸೇವೆ ಅಂತ ಹೇಳಿ ರಾಷ್ಟ್ರ ಧರ್ಮಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಸ್ವಲ್ಪ ಆದರೂ ತ್ಯಾಗವನ್ನು ಮಾಡಬೇಕು, ಅಂದಾಗ ನಾವು ಉಳಿತೇವೆ ಅನ್ನುವಂಥದ್ದು ಶ್ರೀಗಳ ಒಂದು ಸಿದ್ಧಾಂತ. ದೇಶ ಉಳಿದ್ರನ್ನ ನಾಳೆ ನಾವು ಉಳಿತೇವೆ, ನಮ್ಮ ಧರ್ಮ ಜಾತಿ ಇವೆಲ್ಲ ಉಳಿತಾವ ಅನ್ನೋದು ರಾಷ್ಟ್ರ ಧರ್ಮಕ್ಕೆ ಕೊಟ್ಟಂತ ಪ್ರಾಶಸ್ತ್ಯ. ಇದು ಶ್ರೀಗಳ ವಿಚಾರ. ಇನ್ನ ಅವಾಗೇನಾಗಿತ್ತಂದ್ರ ಬೇರೆ ಬೇರೆ ಮತಗಳಿದ್ದು, ಷಣ್ ಮತಗಳು ಅಂತ ಹೇಳಿ ಬಂದು, ಷಣ್ ಮತಗಳು 6 ಮತಗಳು ಇದ್ದವು. ಅಂದ್ರೆ 8ನೇ ಶತಮಾನಕ್ಕಿಂತ ಮುಂಚೆ, ಶಂಕರಾಚಾರ್ಯ ಬರುವುದಕ್ಕಿಂತ ಮುಂಚೆ ಈ 6 ಮತಗಳು ಯಾವುವು ಅಂದ್ರ ಶೈವ, ಶಾಕ್ತ, ವೈಷ್ಣವ, ಸೌರ್ಯ ಮತ, ಸ್ಕಂದ ಮತ್ತು ಗಾಣಾಪತ್ಯ ಅಂತ ಹೇಳಿ. ಅಂದ್ರೆ ಶಿವನನ್ನ ಪೂಜೆ ಮಾಡೋರು ಶೈವರು, ಶಕ್ತಿಯನ್ನು ಪೂಜೆ ಮಾಡೋರು ಶಾಕ್ತರು, ವಿಷ್ಣುವಿನ ಪೂಜೆ ಮಾಡೋರು ವೈಷ್ಣವರು, ಸೂರ್ಯನನ್ನ ಪೂಜೆ ಮಾಡೋರು ಸೌರ್ಯ ಮತದವರು, ಗಣಪತಿಯನ್ನ ಪೂಜೆ ಮಾಡೋರು ಗಾಣಾಪತ್ಯರು, ಆಮೇಲೆ ಸ್ಕಂದ ಅಂದ್ರ ಷಣ್ಮುಖನನ್ನ ಪೂಜೆ ಮಾಡೋರು ಸ್ಕಂದರು ಅಂತ ಹೇಳಿ. ಈ 6 ಮತಗಳು ಒಂದಕ್ಕೊಂದು ತಿಕ್ಕಾಟ ಮಾಡ್ಕೋತ ನಾ ಶ್ರೇಷ್ಠ ಅನ್ಕೋತ ಬಂದು ರಾಷ್ಟ್ರ ಧರ್ಮವನ್ನ ಅವು ಅವಗಣನೆ ಮಾಡಿದೆವು ಅಂತ ಹೇಳಿ ಪದೇ ಪದೇ ದೇಶ ಬೇರೆಯವರ ಕೈ ತುತ್ತಾತು, ಬೇರೆಯವರ ಆಡಳಿತಕ್ಕೆ ಬಲಿಪಶು ಅಥವಾ ಪರಕೀಯರ ಆಡಳಿತಕ್ಕೆ ಬಲಿಪಶು ಆತು. ಶಂಕರಾಚಾರ್ಯರು ಬಂದ ಮೇಲೆ ಇದನ್ನ ಏನ್ ಮಾಡಿದ್ರು ಅಂದ್ರೆ ಅವರು ಸುಮಾರು 9ನೇ ಶತಮಾನದಲ್ಲಿ ಪಂಚಾಯತನ ಪೂಜೆ ಅಂತ ಹೇಳಿ ಈ 6 ಮತಗಳ ನಡುವೆ ಒಂದು ಸಾಮರಸ್ಯವನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಂತ ಹೇಳಿ ನಾವು ಮನೆಯೊಳಗೆ ಏನೇ ಪೂಜೆ ಮಾಡ್ಬೇಕಂತಂದ್ರೆ ಅವ್ರಿಗೆ ಅದು ಗುರುತಿಲ್ಲ. ಅಲ್ಲಿ 5 ಅಡಿಕೆ ಬೆಟ್ಟ ಇಟ್ಟ ಕೆಲವೊಮ್ಮೆ ಮಂತ್ರ ಹೇಳ್ತಾರೆ, ಹೇಳಂಗಿಲ್ಲ. ಈ ಪಂಚಾಯತನ ಪೂಜೆಯನ್ನ ಅಲ್ಲಿ ನಾವು ಇವತ್ತಿಗೂ ಉಳಿಸ್ಕೊಂಡು ಬಂದದ್ದಿದೆ. ನಮ್ಮ ಧರ್ಮ ಏನೇ ಇರಲಿ, ಯಾವುದೋ ಒಂದು ಪೂಜೆ ಮಾಡ್ಬೇಕಾದ್ರೆ 5 ಅಡಿಕೆ ಬೆಟ್ಟ ಇಟ್ಟು ಅಲ್ಲಿ ಹೆಸರು ಇಡ್ತಾರೆ. ಏನಂದ್ರೆ ಶಿವ, ಗೌರಿ, ವಿಷ್ಣು, ಸ್ಕಂದ ಮತ್ತು ನಂದಿ ಅಂತ ಹೇಳಿ ಈ 5 ಪೂಜೆ ಮಾಡೋದನ್ನ ಈ ಸಾಮರಸ್ಯವನ್ನು ತಗೊಂಡ್ಬರೋ ಸಲುವಾಗಿ ಈ ಪೂಜೆ ಮಾಡಿದ್ರು. ನಾವು ಯಾವುದೇ ಧರ್ಮದವ್ರು ಇರ್ಲಿ, ಪ್ರತ್ಯೇಕ ಭಾವನೆ, ಭೇದ ಭಾವ ಮಾಡಬಾರ್ದು ಅಂತ ಹೇಳಿ ಇದನ್ನ ಮಾಡಿದ್ರು. ಇನ್ನ ಒಬ್ಬ ವ್ಯಕ್ತಿಯ ಮೇಲೆ, ಒಂದು ಜೀವಿಯ ಮೇಲೆ ಏನು ಪರಿಣಾಮ ಬೀರ್ತಿತ್ತು ಅಂದ್ರೆ ಮೊದಲು ಕುಟುಂಬ, ಆಮೇಲೆ ಶಾಲೆ ಕಾಲೇಜುಗಳು, ಆಮೇಲೆ ಸಂಘ ಸಂಸ್ಥೆಗಳು, ಆಮೇಲೆ ಸರ್ಕಾರ. ಈ ರೀತಿ ಒಬ್ಬ ವ್ಯಕ್ತಿ ತಯಾರಾಗಬೇಕಂದ್ರ ಬೇರೆ ಬೇರೆ ಪರಿಣಾಮದಿಂದ ಅವು ಅಭಿವೃದ್ಧಿಯಾಗಿ ಬರ್ಬೇಕಾಗ್ತೈತಿ. ಈ ಎಲ್ಲದರ ಜೊತೆಗೆ ರಾಷ್ಟ್ರದ ಒಂದು ಪರಿಣಾಮನೂ ಅವನ ಮೇಲೆ ಇರಬೇಕು. ಯಾಕಂದ್ರೆ ಇದು ನೀತಿ ಶಾಸ್ತ್ರಕ್ಕೆ ಸಂಬಂಧಪಟ್ಟದಿದೆ. ಕಾನೂನು ಮಾಡಿ ನಮಗ 1/4 ಕಿಲೋ ರಾಷ್ಟ್ರಭಕ್ತಿ ಬೇಕಂದ್ರೆ ಬರಂಗಿಲ್ಲ. ಗುಳಿಗೆ ಇಂಜೆಕ್ಷನ್ ಕೊಟ್ರೆ ನಮಗ ರಾಷ್ಟ್ರ ಧರ್ಮ ಬೇಕಂದ್ರೆ ಬರಂಗಿಲ್ಲ. ಇದು ನೀತಿ ಶಾಸ್ತ್ರದಿಂದ ಬರಬೇಕು. ಭಾರತೀಯರಿಗೆ ಇವತ್ತಿಗೆ ಬಹಳ ಅವಶ್ಯಕತೆ ಇದೆ. ಇದನ್ನ ಕುರಿತು ಶ್ರೀಗಳು ಅವತ್ತನ್ನು ಹೇಳಿದ್ದಿದೆ. ಈ ವಿಷಯದೊಳಗ ಒಂದು ವೇದಗಳಲ್ಲಿ ಏನ್ ಹೇಳಿದ್ರಂದ್ರ ಜನನಿ ಜನ್ಮಭೂಮಿ ಇವುಗಳನ್ನು ಕುರಿತು ಶ್ರೀಗಳು ಬಹಳಷ್ಟು ಹೇಳ್ಯಾರ. ಅವರ ಮೊದಲ 65ನೇ ಇಸ್ವಿಯಲ್ಲಿ ಮೊದಲ 3 ಅನುಷ್ಠಾನ ಏನಾದು ಅವೆಲ್ಲವೂ ರಾಷ್ಟ್ರವನ್ನು ಕುರಿತು ಮಾಡಿದ್ದಿದೆ. ಇಲ್ಲಿ ಅವರು 6 ಋಣಗಳನ್ನು ಕೊಟ್ಟರು ಶ್ರೀಗಳು. ದೇವ ಋಣ, ಪಿತೃ ಋಣ, ಋಷಿ ಋಣ, ನೃಋಣ ಅಥವಾ ನರ ಋಣ, ಭೂತ ಋಣ ಮತ್ತು ರಾಷ್ಟ್ರ ಋಣ. ಈ 6 ಋಣಗಳನ್ನ ಶ್ರೀಗಳು ಕೊಟ್ಟರು. ಅದರಲ್ಲಿ 6ನೇದು ರಾಷ್ಟ್ರ ಋಣ. ಇದರಲ್ಲಿ 1ನೇದು ದೇವ ಋಣ ಅಂತ ಏನಂದ್ರ ದೇವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಇಲ್ಲಿ ಶರಣರು ಹೇಳ್ಯಾರ, ಬೇರೆಯವರು ಹೇಳ್ಯಾರ. ಇದು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಅಂತ ಹೇಳಿ ಏನು ವಚನ ಬಂತು, ಎಲ್ಲಾ ದೇವರು ಕೊಟ್ಟದ್ದಿದೆ ಅಂತ ಹೇಳಿ ಮೊದಲು ಕೃತಜ್ಞತೆಗಳನ್ನ ಸಲ್ಲಿಸುವುದು ಇದು ದೇವಋಣ. ಇನ್ನು ಬಸವಣ್ಣನವ್ರು ಏನ್ ಹೇಳಿದ್ರೆ ಬೆಳಗ್ಗೆ ಎದ್ದು ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳೇನು ನಾಶ ಆಗ್ತಾವ. ಮತ್ತು ಇಷ್ಟಲಿಂಗ ಪೂಜೆ ಅನ್ನೋದು ಏನನ್ನು ಶ್ರೀಗಳು ಪದೇ ಪದೇ ಹೇಳ್ಯಾರ. ಅನಿಷ್ಟದವರನ್ನೇ ಹೋರಾಟವೇ ಇಷ್ಟಲಿಂಗ ಪೂಜೆ.
ದೇವನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದೇ ಪೂಜೆ. ಇದರ ಅರ್ಥ. ಇದ್ರೊಳಗ ಈ ದೇವನನ್ನ ಕುರಿತು ಸಾಕಷ್ಟು ಹೇಳಿದ ಮೇಲೆ 2 ವಿಷಯಗಳನ್ನು ನಾವು ಪದೇ ಪದೇ ನೋಡ್ತೇವೆ ಶ್ರೀಗಳ ಪುಸ್ತಕದಲ್ಲಿ, ಪ್ರವಚನದಲ್ಲಿ. ಗಾಡ್ ಗಿವ್ಸ್ ಅಂಡ್ ಫಾರ್ ಗಿವ್ಸ್, ಮ್ಯಾನ್ ಗೆಟ್ಸ್ ಅಂಡ್ ಫಾರ್ಗೆಟ್ಸ್ ಅಂತೇಳಿ. ದೇವನು ಕೊಡುತ್ತಾನ ಮತ್ತು ಕ್ಷಮಿಸ್ತಾನ, ಮಾನವ ಪಡೆತನ ಮತ್ತು ಮರಿತಾನ. ಯಾರು ನೆನಪಿಟ್ಕೋತಾರೋ ಮತ್ತು ಕ್ಷಮಿಸ್ತಾರೋ ಅವರು ದೇವರಿಗೆ ಸನಿಹ ಅಂತ ಹೇಳಿ. ದೇವರನ್ನು ಕುರಿತು ಇದು 1ನೇ ಋಣ. 2ನೇದು ಪಿತೃಋಣ. ಇಲ್ಲಿ ಪಿತೃ ಮತ್ತು ಮಾತೃ, ತಾಯಿಯನ್ನು ಕುರಿತು ಒಬ್ಬ ಸನ್ಯಾಸಿಯಾಗಿ ಶ್ರೀಗಳು ಬಹಳಷ್ಟು ಭಾವನಾತ್ಮಕವಾಗಿ ಈ ಪ್ರವಚನದಲ್ಲಿ ಹೇಳಿದ್ದೀರಿ. ಜನನಿ ಮೊದಲ ಪಾಠಶಾಲೆ, ತಾಯಿ ಮೊದಲ ಪಾಠಶಾಲೆ, ಅವಳು ಎಷ್ಟು ಕಷ್ಟಪಡ್ತಾಳು ಅನ್ನೋದನ್ನ ಕುರಿತು ಶ್ರೀಗಳು ಪದೇ ಪದೇ ಹೇಳಿದ್ದಿದೆ. ಇಲ್ಲಿ ಯಾರಾದ್ರೂ ಬಂದ್ರೆ ನಾ ಹಂಗೆ ಸಾಧನೆ ಮಾಡ್ತೇನೆ ಹಿಂಗೆ ಸಾಧನೆ ಮಾಡ್ತೇನೆ ಅಂದ್ರೆ ಅವ್ರು ಕೇಳಲಿಲ್ಲ. ಮೊದಲು ತಂದೆ ತಾಯಿ ಸೇವಾ ಮಾಡು, ಅಲ್ಲಿ ಇಲ್ಲಿ ದೇವ್ರಿಲ್ಲ ಏನಿಲ್ಲ, ಇಲ್ಲಿ ದಾಡಿ ಬಿಟ್ಟು ಬಂದ ಮಠದಾಗ ಕುಂತ್ರ ನಿಮಗೆ ಸಾಧನೆ ಆಗಂಗಿಲ್ಲ, ಸಂಸಾರ ಮಾಡು, ಹೆಂಡತಿ ಮಕ್ಕಳನ್ನ ಎಲ್ಲ ಆದ್ಮೇಲೆ ಇಲ್ಲಿ ಬಾ ಅಂತ ಹೇಳಿ ಹೇಳಿದಂತ ಸಾಕಷ್ಟಿದೆ. ನಿನ್ನ ಕೊನೆಗಾಲದೊಳಗೆ ನಿನಗೆ ಆಶೀರ್ವಾದ ಮಾಡ್ತೀವಿ, ಆದ್ರೆ ಎಲ್ಲ ಬಿಟ್ಟು ಬಂದ್ರೆ ನಾವು ತಗೊಳಂಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ಯಾರ. ತಾಯಿಯನ್ನು ಕುರಿತು, ಅವಳ ನೋವನ್ನು ಕುರಿತು ಸಾಕಷ್ಟು ಇದ್ರೊಳಗೆ ಬರೆದ್ರು. ಅವಳು ಎಷ್ಟು ಪಾಲಿಸ್ಬೇಕಾಕೈತಿ, ಊಟ ಕುಂತಾಗ ಕೂಸು ಹೊಲಸು ಮಾಡ್ತಾನೆ ಬಿಟ್ಟು ಎದ್ದು ತೊಳಿಬೇಕು, 9 ತಿಂಗಳು ಹೊತ್ತು ಬೆಳತು ಹಾಕಿ ಅದು ಬೀಳಾರ್ದಂಗೆ ನೋಡ್ಕೋಬೇಕು, ನದರಾಗ್ಲಾರ್ದಂಗೆ ನೋಡ್ಕೋಬೇಕು. ಈ ರೀತಿ ತಾಯಿಯನ್ನು ಕುರಿತು ಶ್ರೀಗಳು ಬಹಳಷ್ಟು ಗಂಭೀರವಾಗಿ ಮತ್ತು ಸಾಕಷ್ಟು ಭಾವನಾತ್ಮಕವಾಗಿ ಈ ಪ್ರವಚನದಲ್ಲಿ ಹೇಳ್ಕೊತ ಬಂದ್ರು. ತಾಯಿಯ ಶ್ರೇಷ್ಠತೆ ಅಥವಾ ತಂದೆಯ ಶ್ರೇಷ್ಠತೆ. ಇದಾದ್ಮೇಲೆ ನಮಗ ಋಷಿ ಋಣ ಅಂತ ಬರ್ತೈತೆ. ನಾವೇನ್ ತಿಳ್ಕೊತೀವಿ, ಋಷಿ ಅಂದ್ರ ಕ್ಯಾಮಿ ಹಾಕೊಂಡು ಎಲ್ಲೋ ಗುಡಿಯಾಗೋ ಮಠದಾಗ ಇದ್ರು. ಬಟ್ ಶ್ರೀಗಳು ಋಷಿ ಅನ್ನೋ ಶಬ್ದವನ್ನು ಇಷ್ಟೊಂದು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರು. ವಿಜ್ಞಾನಿಗಳು, ಸಂಶೋಧಕರು, ಎಂಜಿನಿಯರ್ಸ್, ಡಾಕ್ಟರ್ಸ್, ಫಾರ್ಮಾಸಿಸ್ಟ್, ಕೃಷಿಕರು, ಇವರೆಲ್ಲರೂ ಋಷಿ ಋಣ ಅಂತ ಹೇಳಿ ಅದನ್ನ ಕಂಡು ಹಿಡಿದ್ರು. ಇವ್ರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು. ಅವ್ರು ಕಂಡು ಹಿಡಿದಕ್ಕೆ ನಾವು ಒಂದು ಬಟನ್ ಒತ್ತಿದ ಕೂಡ ಕರೆಂಟ್ ಬರ್ತೈತಿ. ಇಲ್ಲಿಕ ಆವಾಗಿನ ಕಾಲದಾಗ ಏನ್ ಪರಿಸ್ಥಿತಿ ಇತ್ತು, ಒಂದು ಕಂದೀಲ್ ದೇವ್ರ ಗುಡಿ ಮಂದಿರದೊಳಗೆ ಅಂದ್ರ ಯಾವಾಗಲೂ ಯಾಕೆ ದೀಪ ಇಟ್ಟಿದ್ರಂದ್ರ ಅವಾಗ ದೀಪ ಹಚ್ಚೋದು ಭಾಳ ಕಠಿಣ ಇರ್ತಿತ್ತು. ಆರ್ಸೋದು ಸರಳ, ಹಚ್ಚೋದು ಕಠಿಣ. ಒಂದು ದೇವ್ರ ಮನಿ ಒಳಗೆ ಒಂದು ಇದನ್ನ ಕಾಯ್ಕೋತ 24 ತಾಸು ಇಡುವಂಥದ್ದು ಯಾಕೆ ಬರ್ತಿತ್ತಂದ್ರ, ತುರ್ತಿಗೆ ಒಂದು ಹುಳ ಹುಪ್ಪಡಿ ಬರ್ಲಿ, ಒಂದು ಪೇಷಂಟ್ ಇರ್ಲಿ, ತಾಬಡ ಅವರಿಗೆ ಬೆಳಕು ಬೇಕಾತಂದ್ರೆ ಅಲ್ಲಿಂದ ತಗೊಂಡ್ಬರುವಂಥದ್ದು ಹಿಲಾಲ್ ಇದನ್ನ ತಗೊಂಡ್ಬರುವಂಥದ್ದು ಒಂದು ವ್ಯವಸ್ಥೆ ಅದಕ್ಕೆ ಅವ್ರು ಇಟ್ಟಿದ್ರು. ಇನ್ನ ಇವರೆಲ್ಲರಿಗೂ ಈ ವಿಜ್ಞಾನಿಗಳು ಏನೇನು ಕಂಡು ಹಿಡಿದಾರ ನಮ್ಮ ಸೌಖ್ಯಕ್ಕಾಗಿ, ಅವ್ರೆಲ್ಲರಿಗೂ ಋಣಗಳನ್ನು ಸಲುವಾಗಿ ಈ ಶ್ರೀಗಳು ಋಣ ಅಂತೇಳಿ. ನರ ಋಣ, ನಾವು ಬೇರೆ ಬೇರೆಯವ್ರ ಜೊತೆಗೆ ಸಂಪರ್ಕಕ್ಕೆ ಬರ್ತೇವೆ, ಬೇರೆ ಬೇರೆ ಮಾಡ್ತಾರೆ ನಮ್ಮ ಜೀವನದಲ್ಲಿ, ಬೇರೆ ಬೇರೆಯವರು ಸಹಾಯ ಮಾಡ್ತಾರೆ. ಅವರ ಋಣ ನಮ್ಮಲ್ಲಿ ಇದೆ. ಅಂದ್ರೆ ಆಪತ್ ಬಾಂಧವರು, ಅವರಿಗೆ ನಾವು ಋಣವನ್ನು ತೀರಿಸ್ಬೇಕು. 5ನೇದು ಭೂತ ಋಣ. ಅಂದ್ರ ಪಶು ಪಕ್ಷಿಗಳು, ಮಾತು ಬರ್ಲಾರ್ದಂತ ಮೂಕ ಪ್ರಾಣಿಗಳು ಏನದಾವ ಅವು ನಮಗ್ ಸಹಾಯ ಮಾಡ್ತಾವ. ದನ ಆಕಳು ನಮ್ಮ ಒಕ್ಕಲ್ತನಕ್ಕೆ ಸಹಾಯ ಮಾಡ್ತಾವ, ವಜನ ಒಯ್ಲಿಕ್ಕೆ ಸಹಾಯ ಮಾಡ್ತಾವ, ಹಾಲು ಕೊಡ್ಲಿಕ್ಕೆ ಸಹಾಯ ಮಾಡ್ತಾವ. ಈ ಮೂಕ ಪ್ರಾಣಿಗಳದ್ದು ಋಣ ನಮ್ಮಲ್ಲಿ ಇದೆ. ಅವಕ್ಕೂ ಗುರ್ತಿಲ್ಲ, ಅದನ್ನ ನಮಗ್ ಗುರ್ತಿರ್ಬೇಕು ಅಂತೇಳಿ ನಮಗೂ ಅವುಗಳು ಇರುವಂತ ವ್ಯತ್ಯಾಸ. ಈ ಋಣವನ್ನ ತೀರಿಸ್ಬೇಕು. ಇದು 5ನೇ ಋಣ, ಅದು ಭೂತ ಋಣ. 6ನೇದು ರಾಷ್ಟ್ರ ಋಣ, ದೇಶದ ಋಣ ನಮ್ಮಲ್ಲಿದೆ. ನಮಗೆ ತಿಳಿದೋ ತಿಳಿದೇ ಅದು ನಮ್ಮ ಮೇಲೆ ಬಿದ್ದಿದೆ, ಅದನ್ನ ತೀರಿಸ್ಬೇಕಾದಂಥದ್ದು ನಮ್ಮ ಋಣ ಅಂತೇಳಿ ಶ್ರೀಗಳು ಈ 6 ಋಣಗಳನ್ನ ನಮ್ಮ ಮೇಲೆ ಇಟ್ರು. ಇನ್ನ ಪಿತೃಋಣ ಮಾತೃಋಣದಲ್ಲಿ ಶ್ರೀಗಳು ಏನ್ ಹಿಡ್ಕೊತ ಬಂದ್ರು, ಅದರೊಳಗೆ ರಾಮನನ್ನ ಕುರಿತು ಕೃಷ್ಣನನ್ನ ಕುರಿತು ಅವರು ಒಂದು ಹಾಡನ್ನು ಹಾಡ್ಯಾರ. ಅದು ಜಾನಪದ ಹಾಡು. ಅದು ಈ ರೀತಿ ಇದೆ: ತಾಯ ಮಾತಿಗಾಗಿ ರಾಮ ರಾಯತನವನ್ನ ತೊರೆದು ನಡೆದ, ತಾಯ ಸೆರೆಯ ಬಿಡಿಸಿಲೋಸುಗ ಕೃಷ್ಣ ಗೊಲ್ಲನಾದನು, ತಾಯ ಮಾತ ನಡೆಸಲೆಂದು ಕರ್ಣ ಬಿಲ್ಲ ತೊರೆದನು. ಅಂದ್ರೆ ತಾಯಿ ಮಾತಿನ ಸಲುವಾಗಿ ಹಿಂದೆ ಎಷ್ಟೆಷ್ಟು ಏನೇನ್ ತ್ಯಾಗ ಮಾಡಿದ್ರು ಅಂತೇಳಿ 14 ವರ್ಷ ವನವಾಸ ಮಾಡಿದ. ರಾಯತನ, ಸಾಮ್ರಾಟ್ ಅನ್ನುವುದು ಸಂಸ್ಕೃತ ಶಬ್ದ, ಅರಸ ಪ್ರಭು ಅನ್ನೋದು ಎಲ್ಲ ಸಂಸ್ಕೃತ ಶಬ್ದ. ಕನ್ನಡದ ಶಬ್ದ ಅಂದ್ರ ರಾಯತನ. ಸಾಮ್ರಾಟನಿಗೆ, ಚಕ್ರವರ್ತಿಗೆ ಸರಿ ಸಮಾನ ಕನ್ನಡ ಶಬ್ದ ಅಂದ್ರ ರಾಯತನ. ತನ್ನ ರಾಯತನವನ್ನು, ತನ್ನ ಪಟ್ಟವನ್ನು ಬಿಟ್ಟುಕೊಟ್ಟ ತಾಯಿ ಮಾತಿಗಾಗಿ. ಕರ್ಣನನ್ನ ನೋಡಿದ್ರೆ ತಾ ಸಾಯ್ತೇನೆಂದು ಗುರ್ತಾದ್ರೂ ತಿಳಿದು ನಾ ಇನ್ನೊಮ್ಮೆ ಒಂದು ಬಿಟ್ಟು ಬಾಣವನ್ನು ಇನ್ನೊಮ್ಮೆ ತೊಡಂಗಿಲ್ಲ ಅಂತ ಹೇಳಿದ. ಆ ಸಂದರ್ಭ ಬಂದ್ರೆ ಸತ್ಯಕ್ಕೆ ಅವ್ನು ತೊಡಲಿಲ್ಲ. ಅಂದ್ರೆ ತಾಯಿಗಾಗಿ ಅವ್ರು ಎಷ್ಟೆಷ್ಟು ತ್ಯಾಗ ಮಾಡ್ಕೊತ ಬಂದ್ರು. ಮತ್ತ ಧರ್ಮದಲ್ಲಿ, ಇಷ್ಟಲಿಂಗ ಧರ್ಮದಲ್ಲಿ ಒಂದಿದೆ, ತಾಯಿಯ ಗರ್ಭದಿಂದ ಭೂತಾಯಿ ಗರ್ಭ ಸೇರುವವರೆಗೂ ನಾವು ನಮ್ಮ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ತಾಯಿಯ ಗೌರವವನ್ನ ಶರಣರು ಹೇಳಿದ್ರು. ಇನ್ನ ಮಹಾಭಾರತದಲ್ಲಿ ಭಗೀರಥ ಒಂದು ಪ್ರಯತ್ನ ಅನ್ನೋದು ಬಂತು. ಭಗೀರಥ ಏನೇನು ಪ್ರಯತ್ನ ಮಾಡಿದ ಅಂತ ಹೇಳಿ, ಗಂಗೆಯನ್ನು ಒಲಿಸ್ಕೊಂಡ,
ಅದು ಒಲಿಸ್ಕೊಳ್ಳೋದ ಕಠಿಣ. ಆದ್ರೆ ಎರಡು ಸಮಸ್ಯೆಗಳನ್ನ ಗಂಗೆ ಇಟ್ಲು. ನಾ ಬರ್ಬೇಕಾತಂದ್ರ ಒಂದು, ನನ್ನ ಶಕ್ತಿಯನ್ನು ತಡಿಲಿಕ್ಕೆ, ಆ ಪೃಥ್ವಿಯ ಮೇಲೆ ನನ್ನ ಶಕ್ತಿಯನ್ನು ತಡಿಲಿಕ್ಕೆ ಏನಂತ ಹೇಳಿ ಅವ ಭಗೀರಥ ಹೇಳಿದ, ಶಿವ ಅದ, ನಾವು ಒಬ್ಬ ಇದನ್ನ ಮಾಡ್ಲಿಕ್ಕೆ ಸಾಧ್ಯ, ಅವನಿಂದ ನಿನ್ನ ಧುಮುಕುವ ಶಕ್ತಿಯನ್ನ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಎರಡನೇ ಪ್ರಶ್ನೆಯನ್ನು ಇಟ್ಲು, ನಾ ಒಂದ್ ವೇಳೆ ಹರಿಲಿಕ್ಕೆ ಶುರು ಮಾಡಿದ್ನಿ ಅಂದ್ರೆ ಜನರು ನನ್ನನ್ನು ಅಪವಿತ್ರ ಮಾಡ್ತಾರ. ಈಗ ಹೋಗಿ ನೋಡಿದ್ರೆ ಗುರ್ತಾಕೈತಿ ಯಾರಲ್ಲಿ ಏನೇನ್ ಮಾಡ್ತೇವೆ ಅನ್ನೋದು. ಹಂಗಾರೆ ಅದಕ್ಕೆ ಏನಮ್ಮ ಮಾಡ್ಬೇಕು, ಸಮಸ್ಯೆಗೆ ಪರಿಹಾರ ಏನಂತ ಕೇಳಿದಾಗ ಅವ ಭಗೀರಥ ಹೇಳಿದ, ಸತ್ಪುರುಷರಾದಾರ ಭಾರತದಲ್ಲಿ, ಅವರು ನಿನ್ನ ಪವಿತ್ರತೆಯನ್ನ ಕಾಪಾಡ್ತಾರಂತ. ಇಲ್ಲಿ ಸತ್ಪುರುಷರ ಮಹತ್ವವನ್ನು ನೋಡಿದ್ರ ಗಂಗೆ ಅಂದ್ರ ಯಾವಾಗ್ಲೂ ಪವಿತ್ರನ, ಅವಳನ್ನ ಎಷ್ಟೇ ಮಲಿನ ಮಾಡಿದ್ರು ಆ ಶುಚಿತ್ವವನ್ನು ಕೊಡಲಿಕ್ಕೆ ಸತ್ಪುರುಷರು ಮಾತ್ರ ಸಾಧ್ಯ ಅಂತ ಹೇಳಿ ಶ್ರೀಗಳು ತಾಯಿಗಿಂತ, ತಂದೆಗಿಂತ, ಇವರೆಲ್ಲರಿಗಿಂತ ಸಾವಿರಾರು ಪಟ್ಟು ಕನಿಕರವನ್ನು ಉಳ್ಳಂತ, ಕರುಣೆ ಉಳ್ಳಂತ ಅವರು, ಅಂತ ಸಾಧನೆ ಮಾಡಿದಂತ ಸತ್ಪುರುಷರದಾರ, ಅವರು ಶ್ರೇಷ್ಠ ಅನ್ನುವುದನ್ನ ಈ ರಾಷ್ಟ್ರ ಋಣಕ್ಕೂ ಮತ್ತು ಸತ್ಪುರುಷರಿಗೂ ಒಂದು ಅವಿನಾಭಾವ ಸಂಬಂಧವನ್ನ ಈ ಲೇಖನದಲ್ಲಿ, ಈ ಪ್ರವಚನದಲ್ಲಿ ಹೇಳಿದ್ರು. ಅದು ರಾಷ್ಟ್ರ ಧರ್ಮ. ಇದರೊಂದಿಗೆ ನನ್ನ 4 ಮಾತುಗಳಿಗೆ ಮಂಗಲ ಮಾಡ್ತೇನೆ.